ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟಿಂಗ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಶಾರ್ಟ್ಸಲ್ಲಿ ಮಾತ್ರ ಈ ಡಿಸೈನ್ ಅಪ್ಲೋಡ್ ಮಾಡ್ತಿದ್ದೆ. ತುಂಬ ಜನ ಕೇಳ್ತಿದ್ರು ಹೇಗೆ ಹಾಕೋದು ಹೇಳ್ಕೊಡಿ ಅಂತ. ಅವ್ರಿಗಾಗಿ ಈ ವಿಡಿಯೋನ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಎರಡು ರೀತಿಯಾದ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ ಸ್ಮಾಲ್ ಸೈಜ್ ಬೀಡ್ಸು ಮತ್ತು ಈ ಚಕ್ರ ಬೀಡ್ಸ್. ಇದ್ರ ಪ್ಲೇಸ್ಗೆ ನೀವು ಯಾವುದೇ ರೀತಿ ಬೀಡ್ಸ್ ಬೇಕಂದ್ರೂ ನೀವು ಹಾಕ್ಕೋಬೋದು. ಅದು ನಿಮಗೆ ಆಪ್ಷನ್. ನಾನು ಇವತ್ತಿನ ಡಿಸೈನಲ್ಲಿ ಈ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ನಾನು 6 ದಾರ ನಾಟ್ ಹಾಕ್ಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಜಿಗ್ಜಾಕ್ ಮಾಡಿರೋ ಬಟ್ಟೆನ ತಗೊಂಡಿನಿ. ಇದು ತುಂಬ ಈಸಿಯಾಗಿ ಇರುತ್ತೆ ಡಿಸೈನು, ಹಾಗೆ ಯೂನಿಕ್ ಆಗಿ ಸಿಂಪಲ್ ಆಗಿ ಹಾಕೋಬಹುದು. ನೋಡಿ, ನಾನು ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದ್ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ 2 ಚೈನ್ಸ್ ಹಾಕ್ಕೊಳ್ತೇನೆ. 2 ಚೈನ್ಸ್ ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ನೋಡಿ ಇದ್ರ ಪಕ್ಕಕ್ಕೇನೆ ನಾನು ಕ್ರೋಶನ ಸೇರಿಸಿ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ 2 ಲೂಪ್ಸ್ ಬರುತ್ತೆ. ಅವೆರಡನ್ನೂ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ನಾನು ಫಸ್ಟು 2 ಚೈನ್ಸನ್ನು ಎರಡನ್ನ ನಾನು ಕುಚ್ಚು ಹಾಕೊಳ್ಳೋದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಕುಚ್ಚು ಹಾಕೊಳ್ಳೋದಕ್ಕೋಸ್ಕರ ನಾನು ಈ ರೀತಿಯಾಗಿ, ನಾವು ಚೈನ್ಸ್ ಹಾಕೊಂಡು ಈ ಕಂಬ ಮಾಡ್ಕೊಂಡಿಲ್ಲ ಅಂದರೆ ಕುಚ್ಚು ಹಾಕೊಳ್ಳೋದಕ್ಕೆ ಗ್ಯಾಪ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಕಂಬನ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡು, ಈಗ ಇಲ್ಲೇನು 3 ಚೈನ್ಸ್ ಹಾಕೊಂಡಿದ್ದೀನಿ, ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ಮತ್ತೆ ಏನು ಮಾಡ್ತಾ ಇದ್ದೀನಿ, ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಈ ರೀತಿಯಾಗಿ ಸರ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸರ್ ಮಾಡಿಕೊಂಡು ಈ 3 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ನಾನು ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಆ 3 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಮತ್ತೆ ಅದ್ರ ಪಕ್ಕಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಕಂಬ ಮಾಡ್ಕೊತೇನೆ. ಹೀಗೆ ನಾನು ಪಕ್ಕದಲ್ಲೇ ನಾನು 4 ಕಂಬನ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗೂ ಇದೆ, ಯೂನಿಕ್ ಆಗೂ ಇದೆ. ಬಿಗಿನರ್ಸು ಸಹ ಇದನ್ನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಹಾಗೆ ಸ್ಯಾರಿಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 3 ಕಂಬ ಆಗಿದೆ. ಈಗ 4ನೇ ಕಂಬ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇದ್ರ ಪಕ್ಕಕ್ಕೇನೆ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಹಾಕ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡೆ. ಈ ರೀತಿಯಾಗಿ ನೋಡಿ ಯೂನಿಫಾರ್ಮ್ ಆಗಿ 4 ಕಂಬನ ಮಾಡ್ಕೊಂಡು ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ 4 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ಡನ್ನು ಹೊರಗಡೆ ಎಳೆದು ನಾನು ಈ ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬೀಡನ್ನು ಆ್ಯಡ್ ಮಾಡಿಕೊಂಡು ಈಗ ನಾನು ಇದನ್ನು ಬೀಡನ್ನು ಲಾಕ್ ಮಾಡ್ತಿಲ್ಲ. ಲಾಕ್ ಮಾಡ್ದಿರ ಡೈರೆಕ್ಟಾಗಿ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇದ್ರ ಪಕ್ಕಕ್ಕೆ ಈ ಬೀಡ್ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಬಿಟ್ಟು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸ್ ಮಾಡಿಕೊಂಡ್ರೆ ಈ ಬೀಡ್ ಬಂದು ಇಲ್ಲಿ ಇನ್ಸರ್ಟ್ ಆಗುತ್ತೆ. ಇದೇ ರೀತಿ ನಾನು ನೆಕ್ಸ್ಟ್ ಈ ಬೀಡ್ ಆ್ಯಡ್ ಮಾಡಿದಾದ್ಮೇಲೆ 4 ಕಂಬಗಳನ್ನ ಯೂನಿಫಾರ್ಮ್ ಆಗಿ ಮಾಡ್ಕೊಳ್ತೀನಿ. 1 2 ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇದ್ರ ಪಕ್ಕಕ್ಕೇನೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಇದೇ ರೀತಿ ನಾನು 4 ಕಂಬಗಳನ್ನ ಯೂನಿಫಾರ್ಮ್ ಆಗಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ನೀವು ಬೇಕಂದ್ರೆ ಒಂದೇ ಬೀಡನ್ನ ಆಪ್ಷನ್ ಆಗಿ ತಗೋಬಹುದು. ಈ ಬೇಡ ಅಂದ್ರೆ ನೀವು 2 ಬೀಡನ್ನ ಆಪ್ಷನ್ ಆಗಿ ತಗೋಬಹುದು. ಮತ್ತೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಇನ್ನೂ ಒಂದು ಬೀಡ್ ನಾನು ಹೇಗೆ ಸ್ಯಾರಿಗೆ ಹಾಕಿದ್ನೋ ಅದೇ ರೀತಿ ನಾನು ಹೇಳ್ಕೊಡ್ತೀನಿ. ನೀವು ಬೇಕಂದ್ರೆ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡ್ದಿರೋ ಹಾಗೇನೆ ಹಾಕೋಬಹುದು, ಇಲ್ಲ ಲಾಕ್ ಮಾಡಿ ಸಹ ನೀವು ಕಂಬಗಳನ್ನ ಮಾಡ್ಕೋಬಹುದು. ನೋಡಿ, ಇದೇ ರೀತಿ ಬೀಡ್ ಆ್ಯಡ್ ಮಾಡಿದಾದ್ಮೇಲೆ ಮತ್ತೇನು 4 ಕಂಬನ ಹಾಕೋಬೇಕು. ನೋಡಿ, ಈಗ 2 ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡು 4 ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಥ್ರೆಡ್ಡನ್ನು ಹೊರಗಡೆ ಎಳೆದು ಒಂದು ಈ ರೀತಿಯಾದ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ. ನೀವು ಚಕ್ರ ಬೀಡು ಅಥವಾ ಫ್ಲವರ್ ಬೀಡ್ಸ್ ಇದೇ ರೀತಿ ಬರ್ತಾವಲ್ಲ ಶೇಪಲ್ಲಿ, ಆ ಥರ ಬೀಡ್ಸ್ ಯಾವ್ದು ಬೇಕನ್ನು ನೀವು ಇಲ್ಲಿ ಆಪ್ಷನ್ ಆಗಿ ನೀವು ಆ್ಯಡ್ ಮಾಡ್ಕೋಬಹುದು. ಮತ್ತೆ ಈ ರೀತಿಯಾದ ಚಕ್ರ ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಈ ಬೀಡ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ನಾನು 4 ಕಂಬನ ಮಾಡ್ಕೊಳ್ತೀನಿ. 1
ಕ್ರೋಚಾ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಪಕ್ಕದಲ್ಲೇ ಕ್ರೋಚಾನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತು ಇದೇ ರೀತಿ 4 ಕಂಬನ ಬೀಡ್ ಆ್ಯಡ್ ಮಾಡಿದ್ಮೇಲೆ ಹಾಕ್ಕೋಬೇಕು. 1 2 3 4 ನೋಡಿ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಈ ರೀತಿಯಾದ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿ 4 ಚೈನ್ಸು ಮತ್ತು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿ 4 ಕಂಬ ಮತ್ತು ಕುಚ್ಚಿಗೆ 3 ಚೈನ್ಸ್ ಬಿಡ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ. ನೋಡಿ ಫಸ್ಟ್ ನಾನು 4 ಕಂಬ ಒಂದು ಬೀಡು 4 ಕಂಬ ಒಂದು ಬೀಡು 2 ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡಿದ್ದಾದ್ಮೇಲೆ ಒಂದು ಬಿಗ್ ಬೀಡನ್ನು ಆ್ಯಡ್ ಮಾಡಿ ಮತ್ತೆ 2 ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಇದೇ ರೀತಿ 5 ಬೀಡ್ಸ್ ಬಂದ ಮೇಲೆ ಕುಚ್ಚಿಗೆ ಗ್ಯಾಪ್ ಬಿಟ್ಕೊಂತ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೋಡಿ ಇಷ್ಟು ಈಸಿಯಾಗಿ ಹಾಕೋಬಹುದು. ಬನ್ನಿ ಸ್ಯಾರಿಗೆಲ್ಲ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿಯಾಗಿರುತ್ತೆ ಡಿಸೈನು. 2 ಬೀಡು ಮಧ್ಯದಲ್ಲಿ ಒಂದು ಬಿಗ್ ಬೀಡು ಮತ್ತು 2 ಬೀಡು ಕುಚ್ಚಿಗೆ ಗ್ಯಾಪ್ ಬಿಟ್ಟಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೂ ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ. ಇದಕ್ಕೆ ಚಾರ್ಜ್ ಮಾಡಬಹುದು, ಅಂದರೆ 250 to 300 ಆರಾಮಾಗಿ ಚಾರ್ಜ್ ಮಾಡ್ಬೋದು. ನೀವು ಬೇಕಂದರೆ 2 ಬೀಡ್ಸ್ ಬದಲು ಸಿಂಗಲ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ಜಾಸ್ತಿ ಸಹ ಮಾಡ್ಕೋಬೋದು. ಅದು ನಿಮಗೆ ಆಪ್ಷನ್ಗೆ ಬಿಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.